ಬಟ್ ಎಲ್ಲೋ ನನಗೂ ಗೊತ್ತಿತ್ತು, ಓಕೆ ನೀನೊಂದು ಒಪಿನಿಯನ್ ಕರೆಕ್ಟಾಗಿ ಹೇಳಬೇಕು, ಯಾರ ಜೊತೆ ಶೇರ್ ಮಾಡ್ಕೋಬೇಕು, ನಂಗೆ ತಲೆಗೆ ಬರ್ತಿದ್ದೆ ರಾಶಿಕಾ. ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಫಸ್ಟ್ ಜೆಲ್ ಆಗಿದ್ದೆ ನಿಮಗೆ ರಾಶಿಕಾ. ಅವ್ರು 3 ಜನ, ಬರೀ ರಾಶಿಕಾ ಅಂತೇನಿಲ್ಲ. ಆಫ್ಟರ್ ದಾಟ್ ಸಡನ್ ಆಗಿ ಒಂದು ವಾರದಿಂದ ಲ್ಯಾಪ್ಟಾಪ್ ಮುಂದೆ ಇದ್ದೋನು ಈಗ ಸಡನ್ ಆಗಿ ಸುದೀಪ್ ಸರ್ ಮುಂದೆ ಬಂದ. ಹೊರಗಡೆಯಿಂದ ನೋಡಿದ ಗಿಲ್ಲಿಗೂ ಒಳಗಡೆ ಹೋದ್ಮೇಲೆ ನೋಡಿದ ಗಿಲ್ಲಿಗೂ ಏನಾದರೂ ಡಿಫ್ರೆನ್ಸ್ ಅನ್ನಿಸ್ತಾ? ಕರೆಕ್ಟಾಗಿ ಟೈಮಿಂಗಲ್ಲಿ ಹೊಡಿತಿದ್ದ. ಬಟ್ ನಮ್ಗೆ ಅದು ಹೆಂಗೆ ಅನ್ನಿಸ್ತಿತ್ತು ಅಂದರೆ, ಯಾಕೋ ಗಿಲ್ಲಿ, ಯಾಕೋ ಇಷ್ಟೊಂದು ಮಾಡ್ತಿದ್ಯಾ, ಸಾಕು ಸುಮ್ಮನಿರೋ, ಇನ್ನೆಷ್ಟು ಮಾಡ್ತೀಯ ಅಂತ. ಬಟ್ ಒಂದು ಕಂಟೆಂಟ್ ಕ್ರಿಯೇಷನ್ ಆ್ಯಂಡ್ ಫಿಟ್ನೆಸ್ ಟ್ರೈನಿಂಗ್ ಮಾಡ್ತಿದ್ದೆ. ಅದು ಎರಡು ನಂಬಿಕೆ ಮೇಲೆ ಜಾಬ್ ಕ್ವಿಟ್ ಮಾಡಿಬಿಟ್ಟು ಅವ್ನು ಮಾಡೋ ಹಾಸ್ಯದಲ್ಲಿ ಇರ್ತಿರ್ಲಿಲ್ಲ ಸರ್. ಬಟ್ ಎಲ್ಲೋ ಒಬ್ರಿಗೆ ಮನ್ಸಿಗೆ ಹರ್ಟ್ ಮಾಡ್ತಿದ್ದ ನೋಡಿ. ನನಗೂ ಮಾಡಿದ್ದಾನೆ, ರಘುವಣ್ಣಂಗೂ ಮಾಡಿದ್ದಾನೆ. ಐ ಗೇವ್ ಮೈ 100%. ನಾನು ರಘು ಸರ್ಗೆ ಅಲ್ಲಾಡಕ್ಕೆ ಬಿಡಲ್ಲ, ಆ ರೇಂಜಿಗೆ ನಾನು ಇಟ್ಕೊಂಡಿರ್ತೀನಿ. ಓಕೆ ಈ ಥರ ಕಾಣಿಸ್ತಿದ್ನ ಅಂತ ಅವಾಗ ಗೊತ್ತಾಯಿತು. ಆ್ಯಂಡ್ ಆಲ್ಸೋ ಇಷ್ಟು ಜನಕ್ಕೆ ಅದು ಇಷ್ಟ ಆಗುತ್ತೆ ಅಂತಲೂ ಆಚೆ ಬಂದಮೇಲೆ ಗೊತ್ತಾಯಿತು. ನಾವು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಷ್ಟು ಸರ್ ಐ ಕಂಪ್ಲೀಟ್ಲಿ ಲಾಸ್ಟ್ ಇಟ್. ಹೌದಾ ಗುರು, ಹಂಗೆ ಇರಲಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಬಿಗ್ ಬಾಸ್ ಸೀಸನ್ 12. ಸೊ ಈ ವಾರ ಇಬ್ಬರು ಎಲಿಮಿನೇಟ್ ಆಗಿ ಆಚೆ ಬಂದರು. ಅದರಲ್ಲಿ ಫಸ್ಟ್ ಸೂರಜ್ ಅವರು. ಅವ್ರನ್ನ ಮಾತಾಡ್ಸೋ ಸಿಕ್ಕಾಪಟ್ಟೆ ಇದೆ, ಒಂದಷ್ಟು ಜನಗಳ ಬಗ್ಗೆ ಮಾತಾಡ್ಸೋಣ ಅಂತ ಫಸ್ಟ್ ವೆಲ್ಕಮ್ ಮಾಡ್ತೀನಿ. ನಮಸ್ತೆ ಸೂರಜ್ ಅವರೇ. ನಮಸ್ತೆ ಬ್ರೋ, ಹೇಗಿದ್ದೀರಾ? ಆರಾಮಿದ್ದೀನಿ, ನೀವು? ಚೆನ್ನಾಗಿದ್ದೀನಿ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಸಖತ್ತಾಗಿತ್ತು. ಬಟ್ ಬಂದಿದ್ದು ಮಾತ್ರ ಗೊತ್ತಾಗ್ಲಿಲ್ಲ. ಎಲ್ಲರಿಗೂ ಸರ್ಪ್ರೈಸ್ ಕೂಡ ಹೌದು. ಒಂದು ಹಾಯ್ ಹೇಳೋಕ್ಕಾಗಲಿಲ್ಲ, ಲಾಸ್ಟಿಗೆ ಬಾಯ್ ಹೇಳೋಕ್ಕಾಗಲಿಲ್ಲ. ಎಷ್ಟು ಬೇಜಾರಿದೆ? ತುಂಬಾ ಬೇಜಾರಿದೆ ಬ್ರೋ, ಬಿಕಾಸ್ ತುಂಬ ಅನ್ಎಕ್ಸ್ಪೆಕ್ಟೆಡ್ ಇದು. ನಾನು ಅನ್ಕೊಂಡಿರ್ಲಿಲ್ಲ ಲೈಕ್ ಈ ರೀತಿ ಎವಿಕ್ಷನ್ ಆಗುತ್ತೆ ಅಂತ. ಅಟ್ಲೀಸ್ಟ್ ಗುಡ್ ಬೈ ಹೇಳಕ್ಕೆ ಸಿಗತ್ತೆ ಎಲ್ಲ ಕಂಟೆಸ್ಟೆಂಟ್ಸ್ಗೆ ಅಂತ ಅನ್ಕೊಂಡಿದ್ದೆ, ಬಟ್ ಸಿಗ್ಲಿಲ್ಲ. ಸ್ವಲ್ಪ ಬೇಜಾರಿದೆ. ಓಕೆ, ಅನ್ಕೊಂಡಿದ್ರ ಈ ತರ ಹೋಗ್ತೀನಿ, ಇಲ್ಲ ಈ ವಾರನೇ ಹೋಗ್ತೀನಿ ಅಂತ? ಡಬಲ್ ಎವಿಕ್ಷನ್ ಅಂತ ಬಂದಾಗ ಪರ್ಟಿಕ್ಯುಲರ್ ಈ ವಾರನೇ ಹೋಗ್ತೀನಿ ಅಂತಿರ್ಲಿಲ್ಲ. ಬಟ್ ಅವತ್ತಿನ ದಿನ ಯಾಕೋ ಅನ್ನಿಸ್ತು ಸ್ವಲ್ಪ. ಬೆಳಿಗ್ಗೆ ಎದ್ದಾಗ್ಲಿಂದನೂ ಸ್ವಲ್ಪ ಆಚೆ ಬರ್ತೀನಿ, ಒಬ್ಬನೇ ನಿಂತ್ಕೋತೀನಿ. ಅದಾದ್ಮೇಲೆ ಅಶ್ವಿನಿ ಮ್ಯಾಮ್ ಜೊತೆ ಎಲ್ಲ ಮಾತಾಡಿದೆ, ಕಾಫಿ ಕುಡಿದ್ವಿ, ಸ್ವಲ್ಪ ಮಾತುಕತೆ ಎಲ್ಲ ಆಯಿತು. ಮತ್ತು ಅದು ಬ್ಲೈಂಡ್ಸ್ ಓಪನ್ ಆಗುತ್ತೆ, ಆ ರೊಟೇಟಿಂಗ್ ಥಿಂಗಲ್ಲಿ ಸೆಂಟ್ರಲ್ ನಂದೇ ಫೋಟೋ ಕಾಣಿಸುತ್ತೆ. ಎಲ್ಲ ಸಿಂಕ್ ಆಗ್ತಾ ಇದೆ ಎಲ್ಲ ಅಂತ ಅನ್ಸಕ್ಕೆ ಶುರು ಆಯಿತು. ಆ್ಯಂಡ್ ಎಲ್ಲ ಒಂದು ಅಲೈನ್ ಆಗ್ತಾ ಹೋಯಿತು. ಬಟ್ ಒಂದು ಫೀಲಿಂಗ್ ಇತ್ತು, ಏನೋ ಆಗತ್ತೆ ಇವತ್ತು ಅಂತ ಹೇಳ್ಬಿಟ್ಟು. ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಿದ್ದಂಗೆ ಕೆಲವರು ಒಂದಷ್ಟು ವೈಲ್ಡ್ ಆಗಿ, ಈಗ ಹೊರಗಡೆಯಿಂದ ನೋಡಿದಾಗ ಒಳಗಡೆ ಆ ಎಂಟ್ರಿನೂ ಹಂಗೆ ಇರುತ್ತೆ. ಬಟ್ ನಿಮ್ಮ ಎಂಟ್ರಿ ಸ್ವಲ್ಪ ಡಿಫ್ರೆಂಟ್ ಆಗಿದ್ರು. ಸುಮಾರು ಜನ ಹುಡುಗಿರ ಮನ್ಸನ್ನ ಕದ್ಬಿಟ್ಟಿದ್ರು ಅಂತ ಆಚೆ ಕಡೆ ನೀವು. ಓಕೆ, ಅದೀಗ ಹೊರಗೆ ಬಂದ್ಮೇಲೆ ಗೊತ್ತಾಗ್ತಾ ಇದೆ. ಅದೇ ನೀವು ಒಳಗಡೆ ಹೋಗಿರ್ತೀರೋ, ಹೊರಗಡೆ ಹೆಂಗಾಗಿದೆ ಅಂತ ಫೀಲ್. ಓಕೆ, ಸೊ ಹೆಂಗ್ ಅನ್ಸುತ್ತೆ ಈಗ ಇಷ್ಟ ದಿನ ಸೂರಜ್ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ್ಲೇ ಗೊತ್ತಾಗಿದ್ದು. ಸೊ ಹಂಗಾಗಿ ಒಂದಷ್ಟು ಜನಕ್ಕೆ ಕ್ರಶ್ ಅಂತೆ ನೀವು, ಒಂದಷ್ಟು ಜನ ನಿಮ್ಮ ಬರುವಿಕೆಗೆ ವೇಟ್ ಮಾಡ್ತಾ ಇದಾರಂತೆ. ಆಚೆ ಕಡೆ ಹೋದ್ರೆ ಒಂದಷ್ಟು ನಿಮ್ ಜೊತೆ ಸೆಲ್ಫಿ ತಗೋಸ್ಕೋಬೇಕು ಅಂತ ಎಲ್ಲ ಒಂದಷ್ಟು ಜನ ರೆಡಿ ಇದಾರಂತೆ. ಒಂದಷ್ಟು ಕಮೆಂಟ್ಗಳು ಕೇಳಿದ್ ನಾನು. ಓಕೆ, ಹೆಂಗ್ ಅನ್ಸುತ್ತೆ ಇದನ್ನೆಲ್ಲ ಕೇಳಿದಾಗ? ಲೈಕ್ ನಾನು ಒಳಗೆ ಹೋಗ್ಬೇಕಾದ್ರೆ ಲೈಕ್ ಆಸ್ ಅ ಕಾಮನ್ ಮ್ಯಾನ್ ಒಳಗೆ ಹೋಗ್ತೀನಿ. ಆ್ಯಂಡ್ ಎಂಟ್ರಿ ಕೂಡ ಅಷ್ಟೇ ಪರ್ಟಿಕ್ಯುಲರಾಗಿ ಪ್ಲಾನಿಂಗೇ ಇರಲಿಲ್ಲ ನಮ್ಮದು. ಆ ಪೂಲ್ ಎಂಟ್ರಿ ತೊಗೋಬೇಕು ಅನ್ನೋದು ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಯೋಚನೆ ಮಾಡಿಬಿಟ್ಟು ಪೂಲ್ ಎಂಟ್ರಿ ಅಂತೆಲ್ಲ ಹೇಳ್ತಾರೆ. ನಾನು ಫಸ್ಟೇ ಹೇಳ್ತೀನಿ, ನಂಗೆ ಸ್ವಿಮ್ಮಿಂಗ್ ಎಲ್ಲ ಬರಲ್ಲ ಬಾಸ್ ಅಂತಲೇ ಹೇಳಿರ್ತೀನಿ. ಏನಿಲ್ಲ, ಜಸ್ಟ್ ನಿಂತ್ಕೋಬೇಕಲ್ಲಿ, ಬರ್ತಾರೆ, ಎದ್ದು ಆಚೆ ಹೋಗ್ಬೇಕು ಅಂತ. ಸೊ ಅದೆಲ್ಲ ಎಂಡ್ ಮೂಮೆಂಟಲ್ಲಿ ಪ್ಲ್ಯಾನ್ ಆಗುತ್ತೆ. ಬಟ್ ಬೈ ಗಾಡ್ಸ್ ಗ್ರೇಸ್ ಗೊತ್ತಿಲ್ಲ, ಈಗ ಆಚೆ ಬಂದಮೇಲೆ ಪ್ರೋಮೋ ಅದು ನೋಡ್ತಿದ್ದಾಗ ಓಕೆ ಈ ಥರ ಕಾಣಿಸ್ತಿದ್ನ ಅಂತ ಅವಾಗ ಗೊತ್ತಾಯಿತು. ಆ್ಯಂಡ್ ಆಲ್ಸೋ ಇಷ್ಟು ಜನಕ್ಕೆ ಅದು ಇಷ್ಟ ಆಗುತ್ತೆ ಅಂತಲೂ ಆಚೆ ಬಂದಮೇಲೆ ಗೊತ್ತಾಯಿತು. ಎಲ್ಲ ಹಂಗೆ ಅದೇ ಹೇಳಿದ್ನಲ್ಲ, ಸೀಕ್ವೆನ್ಸಲ್ಲಿ ಆಗ್ತಿತ್ತು ಎಲ್ಲ ಅಂತ. ಸೊ ಈಗ ನಿಮ್ಮ ವಿಟಿ ನೋಡಿದಾಗ್ಲೇ ಸೂರಜ್ ಯಾರು ಹೆಂಗೆ ಅಂತ ಗೊತ್ತಾಯ್ತು. ಒಂದು ನೀಟಾಗಿ ನಿಮ್ಮ ಬ್ಯಾಕ್ ಗ್ರೌಂಡ್ ವಿವರಿಸೋದಾದ್ರೆ ಒಂದು ಚಿಕ್ಕದಾಗಿ ಹೆಂಗೆ, ಯಾರು ಸೂರಜ್ ಯಾರು? ಸೊ ಸೂರಜ್ ಅಂತ ಬಂದರೆ, ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮೈಸೂರಲ್ಲೇ. ನಾನು ಸ್ಕೂಲಿಂಗ್ ಮಾಡಿದ್ದು ಮೈಸೂರು, ಆಮೇಲೆ PU ಎಲ್ಲ ಮಾಡಿದ್ದು ಮೈಸೂರಲ್ಲೇ. ಆಫ್ಟರ್ ದ್ಯಾಟ್ ಹೈಯರ್ ಸ್ಟಡೀಸ್ಗೆ ಅಂತ ಹೋಗ್ತೀನಿ. ಅದ್ರ ಮಧ್ಯದಲ್ಲಿ ಒಂದು 2 years ನಾನು ಬ್ಯಾಂಗ್ಳೂರ್ ಕಂಪ್ನಿ, ಒಂದು IT ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ. ಬಟ್ ಅದುವೇ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಮೈಸೂರಲ್ಲೇ ಇರ್ತೀನಿ. ಅದಾದಮೇಲೆ ನಾನು ಹೋಗ್ತೀನಿ ಕ್ಯಾನಡಾಗೆ. ಅದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ, ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಆಮೇಲೆ ಹೆಂಗೋ ಒಂದು ರೀತಿಲಿ ಅಕ್ಕ ಸಹಾಯ ಮಾಡ್ತಾಳೆ. ಸೊ ಹೋಗ್ತೀನಿ ಹೈಯರ್ ಸ್ಟಡೀಸ್ಗೆ. ವಾಪಸ್ ನಾನು ಬರೋದು ಅಕ್ಕನ ಮದುವೆಗೆ ಅಂತ ರಿಟರ್ನ್ ಆಗ್ತೀನಿ. ರಿಟರ್ನ್ ಆದಾಗ ಮದುವೆ ಎಲ್ಲ ಆದಮೇಲೆ ಅಗೇನ್ ನಂದು ಸ್ಟಡೀಸ್ ಕಂಪ್ಲೀಟ್ ಆಗಿತ್ತು. ಅಗೇನ್ ನಂದು ಕರಿಯರ್ ನೋಡ್ಕೊಳ್ಳೋಣ ಅಂತ ರಿಟರ್ನ್ ಆದೆ. ರಿಟರ್ನ್ ಆದಮೇಲೆ ಅಮ್ಮ ಒಬ್ಬರೇ ಆಗಿಬಿಡ್ತಿದ್ರು ಮನೇಲಿ. ಸೊ ಅದೊಂದು ಯೋಚನೆ ಹಂಗೆ ಇರ್ತಿತ್ತು. ಸೊ ಆ ಕಾರಣಕ್ಕೋಸ್ಕರ ವಾಪಸ್ ಬಂದೆ. ವಾಪಸ್ ಬಂದಮೇಲೆ ವಾಪಸ್ ಬರೋದೇನಕ್ಕೆ ಅಂದರೆ ಜಾಬ್ ಆಗುತ್ತೆ. ಜಾಬ್ ಆಯಿತು ಅಂತ ವಾಪಸ್ ಬರ್ತೀನಿ. ಸೊ ಇಲ್ಲಿ ಬಂದಮೇಲೆ ಅಮ್ಮನ ಜೊತೆ ಇರ್ತೀನಿ. ಬಟ್ ಅದ್ರ ಜೊತೆ ನಾನು ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡ್ತೀನಿ. ಈಗ ರೀಸೆಂಟಾಗಿ ಒಂದು
4-5 ಮಂತ್ಸ್ ಆಗಿರ್ಬೋದು ಈಗ ಇಲ್ಲಿವರೆಗೂ. ಸೊ ಒಂದು 2 ಮಂತ್ಸಲ್ಲೇ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಸೈಮಲ್ಟೇನಿಯಸ್ ಆಗಿ ನನ್ನ ಜಾಬು ಮಾಡ್ತಿರ್ತೀನಿ. ಸೊ ಅದೆಲ್ಲ ಮಾಡ್ತಿರುವಾಗ ತುಂಬ ಸ್ಟ್ರೆಸ್ಫುಲ್ ಅನ್ನಿಸ್ಬಿಡ್ತು ಲೈಫ್. ಎಲ್ಲ ಮೇಂಟೈನ್ ಮಾಡೋದು, ಫಿಟ್ನೆಸ್ ಆಗಲಿ, ಈ ಕಡೆ ಕಂಟೆಂಟ್ ಕ್ರಿಯೇಷನ್, ಅದ್ರ ಜೊತೆ ನನ್ನ ನೈಟ್ ಶಿಫ್ಟ್ ಜಾಬ್ ಬೇರೆ ಇತ್ತು. ಸೊ ಒಂದು ಪಾಯಿಂಟಲ್ಲಿ ಐ ಗೇವ್ ಅಪ್, ಲೈಕ್ ನಾನಿಲ್ಲ ಯಾವ್ದಾದ್ರು ಒಂದನ್ನು ಮಾಡಬೇಕು ಸ್ಟ್ರಿಕ್ಟಾಗಿ ಅಂತ. ನಾನು ಜಾಬ್ ರಿಸೈನ್ ಮಾಡಿಬಿಟ್ಟೆ. ಅವಾಗ ನಂಗೆ ಐಡಿಯಾನೂ ಇರಲಿಲ್ಲ ನೆಕ್ಸ್ಟ್ ಏನು ಅಂತ. ಬಟ್ ಒಂದು ಕಂಟೆಂಟ್ ಕ್ರಿಯೇಷನ್ ಆ್ಯಂಡ್ ಫಿಟ್ನೆಸ್ ಟ್ರೈನಿಂಗ್ ಮಾಡ್ತಿದ್ದೆ. ಅದು ಎರಡು ನಂಬಿಕೆ ಮೇಲೆ ಜಾಬ್ ಕ್ವಿಟ್ ಮಾಡಿಬಿಟ್ಟೆ. ಬಿಕಾಸ್ ಆಲ್ರೆಡಿ ಒಂದು ಸ್ವಲ್ಪ ಬ್ಯಾಕಪ್ ಇತ್ತು, ಏನೋ ಒಂದು ಅರ್ನಿಂಗ್ ಇರುತ್ತೆ ನನಗೆ ಅಂತ ಬ್ಯಾಕಪ್ ಇತ್ತು. ಸೊ ಆ ಕಾರಣಕ್ಕೆ ಐ ಕ್ವಿಟ್ ದ ಜಾಬ್. ಬಟ್ ಮನೇಲಿ ಹೇಳಿರಲಿಲ್ಲ ಜಾಬ್ ಕ್ವಿಟ್ ಮಾಡಿಬಿಟ್ಟಿದ್ದೀನಿ ಅಂತ. ಅದಾದಮೇಲೆ ವಾಟ್ ನೆಕ್ಸ್ಟ್ ಅಂತ ಹೇಳೋ ಸಂದರ್ಭದಲ್ಲಿ ಐ ಗಾಟ್ ದಿಸ್ ಆಪರ್ಚುನಿಟಿ ಬಿಗ್ ಬಾಸ್ದು. ಅವಾಗ ಅವರು ಒಂದು ಯಾರೋ ಮೆಸೇಜ್ ಮಾಡ್ತಾರೆ, ನೋಡಿದೆ ನಾನು ನಿಮ್ಮದು ಕಂಟೆಂಟ್ ಆನ್ಲೈನಲ್ಲಿ ಹಂಗೆಲ್ಲ ಹೇಳಿದಾಗ ನಾನು ಸ್ಟಾರ್ಟಿಂಗ್ ನಂಬಲಿಲ್ಲ. ಬಿಗ್ ಬಾಸ್ ನನ್ನ ಯಾಕೆ ಗುರು ಕರೀತೀರಾ ಬಿಗ್ ಬಾಸ್ಗೆ, ನಾನು ಏನು ಮಾಡಿದ್ದೀನಿ ಅಂತ ಆ ಥರ ಇತ್ತು. ಆ್ಯಂಡ್ ಆಲ್ಸೋ ಆಫ್ಟರ್ ದ್ಯಾಟ್ ಸ್ಲೋಲಿ ಅವ್ರದ್ದು ಪ್ರೊಫೈಲ್ ಎಲ್ಲ ಚೆಕ್ ಮಾಡಿದಾಗ, ಅವ್ರ ಜೊತೆ ಮಾತಾಡಿದಾಗೆಲ್ಲ ದೆನ್ ಅನ್ನಿಸ್ತು ಓಕೆ ಇದು ಸ್ವಲ್ಪ ಲೆಜಿಟ್ ಇದೆ. ಅದಾದಮೇಲೆ ಪುನಃ ಇಂಟರ್ವ್ಯೂಸ್ ಮಾಡ್ತಾರೆ, ಕರೀತಾರೆ ಆಡಿಷನ್ಗೆ, ಅದೆಲ್ಲ ಆಯಿತು. ಆ್ಯಂಡ್ ದೆನ್ ಕನ್ಫರ್ಮೇಷನ್ ಅಂತೂ ಸಿಗಲಿಲ್ಲ. 2 ಡೇಸಲ್ಲಿ ಹೇಳ್ತೀನಿ ಅಂತ ಹೇಳಿರ್ತಾರೆ. 1 ವೀಕ್ ಆದರೂ ಏನೂ ಕನ್ಫರ್ಮೇಷನ್ ಆಗಲಿಲ್ಲ. 1 ವೀಕ್ ಆದಮೇಲೆ ನಾನೇ ಫಾಲೋ ಅಪ್ ಮಾಡಿದಾಗ ಅವ್ರು ಹೇಳ್ತಾರೆ ಓಕೆ ಒಂದು ವಿಡಿಯೋ ಕಾಲ್ ಮಾಡ್ತೀವಿ, ದೆನ್ ವಿಲ್ ಲೆಟ್ ಯು ನೋ. ಆ ವಿಡಿಯೋ ಕಾಲ್ ಆದಮೇಲೆ ದೆನ್ ದೇ ಟೋಲ್ಡ್ ಮೀ ಓಕೆ ನೀನು ಹೋಗ್ತೀಯಾ ಅಂತ. ಅವಾಗ ಹೇಳಿದಾಗ ದೆನ್ ಅವಾಗ ಅಮ್ಮಂಗೆ ಹೇಳ್ತೀನಿ ಜಾಬ್ ಹಿಂಗೆ ಕ್ವಿಟ್ ಮಾಡಿಬಿಟ್ಟಿದ್ದೀನಿ ನಾನು ಅಂತ ಅವಾಗ ಹೇಳ್ತೀನಿ. ದೆನ್ ಶಿ ವಾಸ್ ಲೈಕ್ ಓಕೆ ಯಾಕೆ ಹೇಳಿರಲಿಲ್ಲ. ಅವಾಗ ಈ ನ್ಯೂಸು ಕೊಟ್ಟೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ. ಅವಾಗ ಅಮ್ಮನು ನೀನು ಯಾಕೆ ಹೋಗ್ತೀಯ ಬಿಗ್ ಬಾಸ್ಗೆ, ನೀನು ಏನು ನೋಡಿದಾರೋ ಅಂತಂದ್ರು. ದೆನ್ ಆಫ್ಟರ್ ದ್ಯಾಟ್ ಸಡನ್ನಾಗಿ ಒಂದು ವಾರದಿಂದ ಲ್ಯಾಪ್ಟಾಪ್ ಮುಂದೆ ಇದ್ದವನು ಈಗ ಸಡನ್ನಾಗಿ ಸುದೀಪ್ ಸರ್ ಮುಂದೆ ಬಂದ್ಬಿಟ್ಟು. ಸೊ ಅಲ್ಲಿ ಬಂದಾಗಲೂ ಐ ವಾಸ್ ಬ್ಲ್ಯಾಂಕ್. ಏನು ಮಾತಾಡಬೇಕು, ಹೆಂಗೆ ಕ್ಯಾಮ್ರಾಸ್ ಇದೆ ಎಲ್ಲ ಕಡೆ. ಸೊ ಐ ವಾಸ್ ಆಲ್ ಬ್ಲ್ಯಾಂಕ್. ಆಮೇಲೆ ಒಳಗೆ ಹೋಗೋವರೆಗೂ 1 ವಾರ ಆಗೋವರೆಗೂ ತುಂಬಾ ಐ ವಾಸ್ ಆಲ್ ನರ್ವಸ್. ಆಮೇಲೆ ಸ್ಲೋ ಆಗಿ ಒಂಚೂರು ಕಂಫರ್ಟಬಲ್ ಆಗೋಕ್ಕಾಯ್ತು, ಅಡ್ಜಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆದೆ. ಆ ಕ್ಯಾಮ್ರಾ ಕಾನ್ಷಿಯಸ್ನೆಸ್ ಅಷ್ಟು ಹೋಯ್ತು. ಆಮೇಲೆ ಹಂಗೆ ಜರ್ನಿ ಕಂಟಿನ್ಯೂ. ಅದು ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಫಸ್ಟ್ ಜೆಲ್ ಆಗಿದ್ದೆ ನಿಮಗೆ ರಾಶಿಕಾ, ಅಶ್ವಿನಿ ಮ್ಯಾಮ್, ಅವರಿಬ್ರು ಆ್ಯಂಡ್ ಸುದಿ ಅಣ್ಣ, ಅವ್ರು 3 ಜನ. ಬರೀ ರಾಶಿಕಾ ಅಂತೇನಿಲ್ಲ, ರಾಶಿಕಾ ಜಾಸ್ತಿ ಕಾಣಿಸ್ಕೊಂಡಿದ್ದು ಅವ್ರ ಹತ್ರ ಅಂತ ಅಂದಾಗ ಎಲ್ಲರೂ ಆಲ್ಮೋಸ್ಟ್ ನೀವ್ ಆಗಿರ್ಬೋದು. ಬಟ್ ಕಾಣಿಸ್ಕೊಂಡಿದ್ದಲ್ಲ, ಕಾಣಿಸ್ತಿದ್ದು, ನೀವು ನೋಡ್ತಿದ್ದು. ಸೊ ಆಸ್ ಯೂಶುವಲ್ ಆಸ್ ಎ ಆಡಿಯನ್ ಆಗಿ ನಾವೇನ್ ನೋಡ್ತೀವಿ ಅದನ್ನೇ ನಿಮ್ ಮುಂದೆ ಹೇಳ್ತೀವಿ. ಸೊ ಹಂಗಿದ್ದಾಗ ಹೆಂಗಾಗತ್ತೆ ಅಂತಂದ್ರೆ ಫಸ್ಟ್ ಎಲ್ಲರಿಗೂ ಅನ್ಸಿದ್ ಏನು ಅನ್ನೋದು ನಾನು ಹೇಳ್ತೀನಿ. ಆಸ್ ಎ ಆಡಿಯನ್ ಆಗಿ ನಾವೆಲ್ಲರೂ ಕೂಡ ನೋಡಿದ್ದು. ಸೊ ಅವತ್ತು ಎವಿಕ್ಷನ್ ಇರಲ್ಲ. ಎವಿಕ್ಷನ್ ಇತ್ತು ಅಂತ ಡೇಂಜರ್ ಝೋನ್ ಅಲ್ಲಿ ನೀವು ಹೋಗ್ಲೇಬೇಕು ಅಂತ ರಾಶಿಕಾಗಿ ಬಂದಾಗ ಡೋರ್ ಓಪನ್ ಆಗುತ್ತೆ, ನೋ ಎಲಿಮಿನೇಷನ್ ಅಂತ. ಸೊ ಅಲ್ಲಿಂದ ನಿಮ್ದು ಇನ್ನೊಂದು ಬಾಂಡ್ ಅಂತ ಶುರು ಆದಾಗ ಕೆಲವೇ ದಿನಗಳಲ್ಲಿ ಆ ಒಂದು ಬಾಂಡ್ ಇರುತ್ತಾ ಅನ್ನೋ ಸಿಕ್ಕಾಪಟ್ಟೆ ಪ್ರಶ್ನೆಗಳು ಬಂತು. ಆ ಪ್ರಶ್ನೆಗಳಿಗೆ ನಿಮ್ ಉತ್ತರ ಹೋಗ್ತಿದ್ದಂಗೆ ಅಷ್ಟು ಬೇಗ ನೀವು ಜೆಲ್ ಆಗ್ಬೋದಾ ಒಬ್ರ ಹತ್ರ? ನಾನು ಹೆಂಗೆ ಅಂದ್ರೆ ಲೈಕ್ ನಂಗೆ ಈಸಿ ಅಲ್ಲ ಜನರ ಜೊತೆ ಬೆರೆಯೋದಾಗ್ಲಿ. ಸ್ವಲ್ಪ ನಾನು ಸೋಷಿಯಲಿ ಅಷ್ಟು ಮಿಂಗಲ್ ಆಗಲ್ಲ. ಸೊ ಇಲ್ಲಿ ಹೋಗ್ತಿದ್ದಂಗೆ ನನಗೆ ಒಂದು 3-4 ಜನದ ಜೊತೆ ಕಂಫರ್ಟ್ ಝೋನ್ ಅಂತ ಇರುತ್ತೆ, ಕಂಫರ್ಟೇಬಲ್ ಆಗಿ ಮಾತಾಡ್ತಿರ್ತೀನಿ. ಸೊ ಆ ಸ್ಪೇಸ್ ಕ್ರಿಯೇಟ್ ಆಗ್ತಾ ಹೋಗ್ತಿತ್ತು. ಆ್ಯಂಡ್ ರಾಶಿಕಾ ಜೊತೆ ತುಂಬ ಕಂಫರ್ಟೇಬಲ್ ಆಗಿ ಮಾತಾಡ್ತಿದ್ದೆ. ಏನೇ ಒಂದು ಮನೆ ವಿಷಯ ಅಂತ ಬರಲಿ, ಏನೋ ಒಂದು ಒಪಿನಿಯನ್ ಹೇಳಬೇಕು ಅಂತಂದ್ರೆ ಐ ವಾಸ್ ಓಪನ್ ಟು ಇಟ್. ಸೊ ಆಲ್ ಆಫ್ ಅ ಸಡನ್ ಈಗ 2 ವಾರ ಆದಮೇಲೆ ನಿನ್ಗೆ ಆ ಥರ ಬಾಂಡಿಂಗ್ ಒಬ್ರ ಜೊತೆ ಇತ್ತು, ಸಡನ್ನಾಗಿ ಯಾರೋ ಹೊರಟೋಗ್ತಾ ಇದ್ದಾರೆ, ಅಗೇನ್ ಈಗ ನೀನು ಒಬ್ಬನೇ ಆಗ್ಬಿಡ್ತೀಯ ಮನೇಲಿ. ಇಟ್ಸ್ ವೆರಿ ಹಾರ್ಡ್. ಅದು ಆ ಮನೇಲಿ ಐ ಟೆಲ್ ಯು ತುಂಬಾ ಕಷ್ಟ. ಆ್ಯಂಡ್ ಒಂದು ಒಪಿನಿಯನ್ ಕ್ರಿಯೇಟ್ ಆಗೋಗ್ಬಿಟ್ಟಿತ್ತು ಅಷ್ಟೊತ್ತಲ್ಲಿ. ಇವನು ಒಂದು ಕಡೆ ಸ್ಟಕ್ ಆಗಿಬಿಟ್ಟಿದ್ದಾನೆ, ಆ ಥರ ಪಾಯಿಂಟಲ್ಲಿ ನೀವು ಹೋಗ್ಬಿಟ್ಟು ಅವ್ರ ಒಪಿನಿಯನ್ ಚೇಂಜ್ ಮಾಡ್ತೀರಾ ಅಂದರೂ ಇಟ್ಸ್ ವೆರಿ ಹಾರ್ಡ್. ಬಿಕಾಸ್ ಈಗ ಅಲ್ಲೋಗಿ ಕೇಳಿದ್ರು ಏನಾಯ್ತು ಬ್ರೋ, ಏನು ಮಾತಾಡಿಸ್ತಿಲ್ವಾ ಅಲ್ಲಿ, ಆ ಥರ ಮಾತುಗಳು ಬಂದಾಗ ಇಟ್ಸ್ ನಾಟ್ ವೆಲ್ಕಮಿಂಗ್. ಅಷ್ಟು ಮಾತಾಡೋಕೆ ಕಷ್ಟ ಆಗ್ಬಿಡುತ್ತೆ. ಸೊ ಆ ಪಾಯಿಂಟಲ್ಲಿ ನಂಗೆ ತುಂಬಾ ಬೇಜಾರಾಗೋಯ್ತು. ಓಕೆ ರಾಶಿಕಾ ಇಲ್ಲೂ ಹೊಟ್ಟೋಗ್ಬಿಡ್ತು ಅಂತ. That's the only reason I went and I hugged her. ಅದರಿಂದ ಇನ್ನೊಂಥರ ಏನೋ ಕಾಣಿಸ್ಕೋಬೇಕು, ಇನ್ನೊಂದೇನೋ ಆಗ್ಬೇಕು. That was not the reason. ಹಂಗೇನು ಒನ್ ಟೈಮ್ ಅಲ್ಲಿ ಹೆಂಗಾಗುತ್ತೆ ಅಂತಂದ್ರೆ, ಈಗ ಸುದೀಪ್ ಸರ್ ಬಂದ ಹೇಳಿದಾಗ್ಲೂ ಒಂದೇ ತರ ಅದಾಗಲ್ಲ ಅಂತಂದಾಗ ಎಲ್ಲೋ ಒಂಚೂರು ನಿಮ್ಗೆ ಸ್ವಲ್ಪ ಸ್ಪೇಸ್ ತಗೋಬೇಕು ಅಂತಾನು ಅನ್ಸಿ ಸ್ವಲ್ಪ 1-2 ದಿನ ದೂರ ಆಗಿದ್ದು ಇದೆ. ಜಸ್ಟ್ ಬರೀ ಲುಕ್ಸ್ ಅಲ್ಲೇ ಇತ್ತು, ಮಾತುಕತೆನೂ ಕೂಡ ಇರ್ಲಿಲ್ಲ. ಆ ಟೈಮ್ ಹೆಂಗಿತ್ತು ನಿಮ್ಗೆ? ಈಗ ಓಕೆ ಒಬ್ರ ಹತ್ರ ಚೆನ್ನಾಗಿದ್ದೀನಿ, ಅದ್ ಆಗ್ತಾ ಇಲ್ಲ ಅಂತಂದಾಗ ಆ ಒಂದು ಬಾಂಡ್ ಕ್ರಿಯೇಟ್ ಆದಾಗ ಮತ್ತೆ ಆ ಒಂದು ಸಪರೇಷನ್ ಅನ್ನೋ ಒಂದು ಇರುತ್ತಲ್ಲ, ಒಂದು 2 days, ಅದು ಹೆಂಗ ಅನ್ಸುತ್ತೆ? ಆ ಸಪರೇಷನ್ ಹೆಂಗಾಗ್ತಿತ್ತು ಅಂದ್ರೆ, ನಾನು ರಾಶಿಕಂಗೆ ಸುಮಾರು ಸತಿ ಹೇಳ್ತಿದ್ದೆ, ಒಂದೇ ಮನೇಲಿ ಇರ್ತೀವಿ ನಾವು, ಮುಖ ನೋಡ್ಕೋತಾನೆ ಇರಬೇಕು. ಈಗ ಹೆಂಗೋ ನೀನು ಆ ಕಡೆ ಹೋಗ್ತಿದ್ಯಾ, ನಾನು ಈ ಕಡೆ ಪಾಸ್ ಆಗ್ತಿರ್ತೀನಿ, ಹಿಂಗೆಲ್ಲ ಆ ಕಡೆ ನೋಡ್ಕೊಂಡು ಹೋಗೋದು ಇಟ್ ಲುಕ್ಸ್ ಸೋ ಆಡ್.
ಒಂದೇ ಮನೇಲಿ ಹಂಗೆ ನಡೆಯಲ್ಲ, ಜಾಸ್ತಿ ದಿನ ಹಂಗೆಲ್ಲ ಇರೋಕ್ಕಾಗಲ್ಲ. ಈಗ ಮನೇಲಿ ಎಲ್ರ ಜೊತೆ ಹೇಗೆ ನಾವು ಮಿಂಗಲ್ ಆಗ್ತಾ ಇದೀವಿ ಆ ಥರನೇ ಇರೋಣ ಅಂತ ನಾನು ಹೇಳ್ತಿದ್ದೆ. ಬಟ್ ರಾಶಿಕಾ ಹೆಂಗೆ ಅಂದರೆ ಆ್ಯಸ್ ಅ ಪರ್ಸನ್ ತುಂಬ ಕೋಪ ಜಾಸ್ತಿ, ಸಣ್ಣ ವಿಷಯಕ್ಕೆಲ್ಲ ತುಂಬ ಕೋಪ ಬರ್ತಿತ್ತು, ಮತ್ತು ಈ ಥರ ವಿಷಯದಲ್ಲಿ ಮಾತಾಡೋದೇ ಇಲ್ಲ. ಸೊ ಆ ಥರ ಇತ್ತು. ಸೊ ಆ 2 ವೀಕ್ಸ್ 1 ವೀಕ್ ಆ ಥರ ಏನಾಯಿತು, ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡ್ತಿದ್ವಿ. ಬಟ್ ಎಲ್ಲೋ ನನಗೂ ಗೊತ್ತಿತ್ತು, ಓಕೆ ನೀನೊಂದು ಒಪಿನಿಯನ್ ಕರೆಕ್ಟಾಗಿ ಹೇಳಬೇಕು, ಯಾರ ಜೊತೆ ಯಾರು ಶೇರ್ ಮಾಡ್ಕೋಬೇಕು ಅಂದರೆ ನಂಗೆ ತಲೆಗೆ ಬರ್ತಿದ್ದೆ ರಾಶಿಕಾ ಅಂತ. ಅವ್ರಿಗೂ ಫಸ್ಟ್ ತಲೆಗೆ ಬರ್ತಿದ್ದು ಸೂರಜ್ ಅಂತ. ಸೊ ಅದು ಹಂಗೆ ಯಾವುದೋ ಸಿಚುವೇಶನಲ್ಲಿ ಪುನಃ ಮಾತಾಡೋಕ್ಕೆ ಶುರು ಮಾಡ್ತಿದ್ವಿ. ಬಟ್ ಒಂದು ಪಾಯಿಂಟಲ್ಲಿ ನಮಗೆ ರಿಯಲೈಸ್ ಆಯಿತು, ಓಕೆ ಇದು ಹಿಂಗೆ ಇದೆ ಫೀಡ್ಬ್ಯಾಕ್ ಅಂತ ಅಂದರೆ ನಾವು ಹಂಗೆ ಅದನ್ನ ಸೀರಿಯಸ್ ಆಗಿ ತೊಗೊಂಡು ಮಾಡಬೇಕು. ಬಟ್ ವಿ ವರ್ ನಾಟ್ ಟೆಲ್ಲಿಂಗ್ ಇಟ್. ಈಗ ನಾವು ಅವ್ರು ಹೇಳ್ತಾರೆ, ಓಕೆ ಈಗ ಫಾರ್ ಎಕ್ಸಾಂಪಲ್ ಕಾವ್ಯ ಅವ್ರು ಹೇಳ್ತಿದ್ರು, ಈ ಗಿಲ್ಲಿ ಕಾವ್ಯನ ಬ್ಯಾರಿಯರ್ ನಾನು ಬ್ರೇಕ್ ಮಾಡಬೇಕು ಅಂತ ಹೇಳ್ತಿದ್ರು. ಬಟ್ ನಾವು ಅದನ್ನ ಹೇಳ್ತಿರ್ಲಿಲ್ಲ. ನಾವು ಸೈಲೆಂಟಾಗಿ ನಾವು ಏನು ಆ್ಯಕ್ಷನ್ಸ್ ತೊಗೋಬೇಕು, ನಾವು ಮಾತಾಡುವಾಗ ಎಲ್ಲಿ ಅದು ಫೈನ್ ಟ್ಯೂನ್ ಮಾಡ್ಕೋಬೇಕು ಮಾತಲ್ಲಿ, ಅದೆಲ್ಲ ನಾವು ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಬಟ್ ನಾವು ಅದನ್ನ ಹೇಳ್ತಿರ್ಲಿಲ್ಲ ಅಷ್ಟೇ. ಬಟ್ ಅದು ಚೇಂಜಸ್ ಎಲ್ಲ ಮಾಡ್ಕೊಂಡ್ಬಂದ್ವಿ. ಈಗೆಲ್ಲೋ ಆಲ್ಮೋಸ್ಟ್ ಈಗ ರೀಸೆಂಟ್ ಒಂದು 4-5 ವೀಕ್ಸ್ ಆದಮೇಲೆ ಆ ಒಪಿನಿಯನ್ ಎಲ್ಲ ಬಂದಮೇಲೆ ನಾವಿಬ್ರು ಕೂತ್ಕೊಂಡು ಮಾತಾಡೋದೇ ನಿಲ್ಲಿಸ್ಬಿಟ್ಟು. ಬಟ್ ನಾವು ಚೆನ್ನಾಗೇ ಇದ್ದೀವಿ, ಚೆನ್ನಾಗೇ ಮಾತಾಡಿದ್ವಿ. ಬಟ್ ಇವ್ರ ಮನೆಯವರೆಲ್ಲ ಒಂದು ಗುಂಪು ಅಂತ ಹೇಳಕ್ಕೆ ಶುರು ಮಾಡಿದ್ಮೇಲೆ, ಓಕೆ ಇದು ಒಂದೇ ರೀಸನ್ ಇಟ್ಕೊಂಡು ಬೇರೆ ಏನೂ ಇಲ್ಲ ನಮ್ಮ ಅಗೇನ್ಸ್ಟ್ ಅಂದಾಗ ಈ ರೀಸನ್ ನಾವು ಯಾಕೆ ಕೊಡೋಣ ಇವ್ರಿಗೆ. ಸೊ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತು ಕಮ್ಮಿ ಮಾಡಿದ್ದು ಉಂಟು, ವಾಪಸ್ ಮಾತಾಡ್ತಿದ್ವಿ. ಮನೆಯವರೇ ಬಂದು ಕೇಳ್ತಾರೆ, ಯಾಕೆ ನೀನು ರಾಶಿಕಾ ಮಾತಾಡ್ತಿಲ್ವಾ? ಸೊ ಅದೆಲ್ಲ ಕೇಳಿದಾಗ ಅವ್ರ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇತ್ತು ಅಲ್ಲಿ, ಏನಕ್ಕೆ ಮಾತಾಡ್ತಿಲ್ಲ ಇವರು. ಸೊ ನಾವು ಅದು ಹೋಗ್ತಾ ಆ ಡಿಫ್ರೆನ್ಸ್ ಹೋಗ್ಬಿಡ್ತು. ಇನಿಷಿಯಲಿ ಸ್ವಲ್ಪ ಅದು ಎವಿಡೆಂಟಾಗಿ ಕಾಣ್ತಿತ್ತು, ಓಕೆ ಇವ್ರು ಕಂಪ್ಲೀಟಾಗಿ ಮಾತು ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ. ಬಟ್ ಹೋಗ್ತಾ ಸಟಲ್ ಆಗ್ಬಿಡ್ತು. ಓಕೆ, ಇದೆಲ್ಲ ಒಂದ್ ಕಡೆ ಇತ್ತು ಅಂತಂದ್ರೆ ಈ ಟಾಸ್ಕ್ಗಳ ವಿಚಾರ ಅಂತ ಬಂದಾಗ, ಇಂಡಿವಿಜುವಲ್ ಟಾಸ್ಕ್, ಗ್ರೂಪ್ ಟಾಸ್ಕ್ಗಳು ಅಂತ ಬಂದಾಗ ಅಷ್ಟಾಗಿ ನೀವು ಇನ್ವಾಲ್ವ್ ಆಗ್ಲಿಲ್ಲ, ಅಷ್ಟಾಗಿ ಕಾಣಿಸ್ಕೊಳ್ಳಿಲ್ಲ. ಫಿಸಿಕ್ ಆಗೂ ಕೂಡ ಚೆನ್ನಾಗಿದ್ರು, ಒಂದೊಳ್ಳೆ ಸ್ಟ್ರಾಟಜಿಕಲ್ ಮಾಡೋ ತರ ಇದ್ರು ಅಷ್ಟಾಗಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಅಂತ ಒಂದು ವಾದ ಜನಗಳು. ನನ್ ಫಸ್ಟ್ ಟಾಸ್ಕ್ ನೋಡಿದ್ರ, ಕಾಯಿನ್ ಟಾಸ್ಕ್ ಬರುತ್ತೆ, ಅದು ರಘು ಸರ್ ಆಪೋಸಿಟ್ ಇರ್ತಾರೆ. ಐ ಗೇವ್ ಮೈ 100%. ನಾನು ರಘು ಸರ್ಗೆ ಅಲ್ಲಾಡಕ್ಕೆ ಬಿಡಲ್ಲ, ಆ ರೇಂಜಿಗೆ ನಾನು ಇಟ್ಕೊಂಡಿರ್ತೀನಿ. ಅದಾದ್ಮೇಲೆ ಒಳಗಡೆ ಡಿಫೆಂಡ್ ಮಾಡೋದ್ರಲ್ಲೂ ನಾನು ಐ ಗೇವ್ ಮೈ 100%. ಬಟ್ ನೆಕ್ಸ್ಟ್ ಸೀಕ್ವೆನ್ಸ್ ಆಫ್ ಟಾಸ್ಕ್ಸ್ ಹೆಂಗಾಗ್ಬಿಡತ್ತೆ ಅಂದರೆ, ಆ ಡ್ರಮ್ ಟಾಸ್ಕ್ ಅಂತೆಲ್ಲ ಬರುತ್ತೆ. ಅಲ್ಲಿ ಹೆಂಗಾಗುತ್ತೆ ಅಂದರೆ, ಅಲ್ಲಿ ನಮ್ಮ ಕ್ಯಾಲ್ಕುಲೇಷನ್ ಸ್ವಲ್ಪ ಮಿಸ್ ಹೊಡಿತು. ನಂದು ರಘು ಅಣ್ಣಂದು ಹೈಟ್ ಬ್ಯಾಲೆನ್ಸ್ ಹೋಗಿ ವೆಯ್ಟ್ ಎಲ್ಲ ನನ್ನ ಕಡೆ ಬೀಳಂಗಾಯ್ತು. ಅಲ್ಲಿ ಎಷ್ಟಾಗುತ್ತೆ, ರಘು ಸರ್ ಆಲ್ರೆಡಿ ಶಿವರ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರ್ತಾರೆ. ಆ ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಶೋಲ್ಡರ್ ತುಂಬ ಭಾರ ಬೀಳುತ್ತೆ, ಫುಲ್ 100% ಕೊಟ್ಬಿಟ್ಟೆ ಅದು ಫೇಲ್ ಆಗೋದು. ಆ ಪಾಯಿಂಟಲ್ಲೂ ಆ ಡ್ರಮ್ ತಲೆಗೆಲ್ಲ ಹೊಡಿಯುತ್ತೆ, ನನಗೆ ಬಿದ್ದೋಗ್ಬಿಡ್ತೀನಿ. ಸೊ ಆ ಟಾಸ್ಕ್ ಹಂಗಾಗುತ್ತೆ. ನಾನು ಎಲ್ಲ ಕಡೆನೂ ಎಫರ್ಟ್ಸ್ ಹಾಕ್ತಿದ್ರು, ರಿಸಲ್ಟ್ ಸಿಗ್ತಿರ್ಲಿಲ್ಲ. ನಾನು ಹಾಕೊಂಡು ಬಂದೆ, ನನ್ನ ಕೈಲಿ ಎಷ್ಟಾಗುತ್ತೆ ಎಲ್ಲದಕ್ಕೂ ಎಫರ್ಟ್ಸ್ ಹೋಗ್ತಿತ್ತು, ಬಟ್ ರಿಸಲ್ಟ್ ಸಿಗ್ತಿರ್ಲಿಲ್ಲ. ಬಟ್ ಒಂದೊಂದು ಟಾಸ್ಕಲ್ಲಿ ಹೆಂಗಾಗ್ತಿತ್ತು ಅಂದರೆ, ನನ್ನ ಎಫರ್ಟ್ಸ್ ಎಲ್ಲೋ ಬೇರೆ ಕಡೆ ಹೋಗ್ತಿತ್ತು. ಲೈಕ್ ಆ ಬಿ ಬಿ ರೆಸಾರ್ಟ್ ಆದಾಗ ಎಂಟೈರ್ ಡೇ ನಾನು ಅಲ್ಲಿ ನಿಂತಿರ್ತೀನಿ ಕಿಚನಲ್ಲಿ, ಬೆಳಿಗ್ಗೆಯಿಂದ ಸಂಜೆವರೆಗೂ ಕಿಚನ್, ಸಂಜೆ ಅಲ್ಲ ಹೋಲ್ ನೈಟ್ 2 ಗಂಟೆವರೆಗೂ ಎಲ್ಲ ನಿಂತಿದ್ವಿ. ಸೊ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗ್ತೀನಿ, ಕ್ಯಾಪ್ಟನ್ಸಿಗೆ ಹೋಗ್ಬಿಟ್ಟು ಅಲ್ಲಿ ಸೋದೋಗ್ಬಿಡ್ತೀನಿ. ಸೊ ಹೆಂಗಾಗುತ್ತೆ ಅಂದರೆ, ನಾನು ಎಫರ್ಟ್ಸ್ ಎಲ್ಲೋ ಬೇರೆ ಕಡೆ, ಈಗ ಎವ್ರಿ ಡೇ ಏನೇನು ಆ್ಯಕ್ಟಿವಿಟಿ ಇರುತ್ತೆ ಅಲ್ಲಿ ಎಫರ್ಟ್ಸ್ ಜಾಸ್ತಿ ಹಾಕ್ಬಿಟ್ಟಿರ್ತೀನಿ. ಟಾಸ್ಕ್ ಅಂತ ಬಂದಾಗ ಅಲ್ಲಿ ಎಫರ್ಟ್ ಹಾಕ್ತಿದ್ರು, ರಿಸಲ್ಟ್ ಸಿಗಲ್ಲ. ಅದಾದ್ಮೇಲೆ ಅಗೇನ್ ಈಗ ಲಾಸ್ಟ್ ಬರೋ ಟೈಮಲ್ಲಿ ಎಲ್ಲ 4 ಟಾಸ್ಕ್ ಆಡ್ತೀನಿ ಒಂದು ವಾರದಲ್ಲಿ, 4 ಗೆದ್ಬಿಡ್ತೀನಿ. ಬಟ್ ಅಲ್ಲೂ ಎಂಡಲ್ಲಿ ಕೈಗೆ ಸಿಗಲ್ಲ, ಆ ಥರ ಆಗ್ತದೆ. ಓಕೆ. ಸೊ ಸಮ್ ಸ್ಟ್ರಾಟಜಿಕಲ್ ಅಂತ ಅಂದಾಗ ಕೆಲವೊಂದು ಸ್ಟ್ರಾಟಜಿಗಳು ವರ್ಕ್ ಆಗುತ್ತೆ, ಕೆಲವೊಂದು ಸ್ಟ್ರಾಟಜಿಗಳು ವರ್ಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಗಿಲ್ಲಿ ಅಂತ ತಗೊಂಡ್ರೆ, ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ನಿನಗೆ ಟಾಸ್ಕ್ ಅಲ್ಲಿ ಇದ್ದವ್ರಿಗೂ ಗೆಲ್ಲಕ್ಕಾಗಿಲ್ಲ, ಬರೀ ಕಾಮಿಡಿ ಮಾಡ್ಕೊಂಡೆ, ಕಾಲೆಳ್ಕೊಂಡೇ ನೀನು ಇಷ್ಟು ದಿನ ಕಳೆದೆ ಅಂತ ಒಂದಷ್ಟು ಜನಗಳು ಹೇಳ್ತಾ ಇರ್ತಾರೆ. ಆ್ಯಂಡ್ ನೀವು ಹೊರಗಡೆಯಿಂದ ನೋಡಿದ ಗಿಲ್ಲಿಗೂ ಒಳಗಡೆ ಹೋದ್ಮೇಲೆ ನೋಡಿದ ಗಿಲ್ಲಿಗೂ ಏನಾದರೂ ಡಿಫ್ರೆನ್ಸ್ ಅನ್ನಿಸ್ತಾ? ಹೊರಗಡೆ ಇದ್ದವ್ರಿಗೆ ಫನ್ ಚೆನ್ನಾಗಿ ಮಾಡ್ತಾನೆ, ಕಾಮಿಡಿ ಚೆನ್ನಾಗಿ ಮಾಡ್ತಾನೆ, ಒಳ್ಳೆ ಟೈಮಿಂಗು, ನಮಗೆಲ್ಲ ನಗಿಸ್ತಾನೆ, ಎಂಟರ್ಟೈನ್ ಮಾಡ್ತಾನೆ ಅಂತ ಹೊರಗಡೆ ಜನ ಹೇಳ್ತಾರೆ. ಒಳಗಡೆ ಹೋದವ್ರಿಗೆ ಅಷ್ಟೊತ್ತು ಮಾತ್ರ ನೀವು ನೋಡ್ತೀರಾ, ಬಟ್ ಇಡೀ ದಿನ ನಾವು ತಡ್ಕೋಬೇಕಲ್ಲ, ನಮಗೆ ಅದು ಇರಿಟೇಟ್ ಆಗುತ್ತೆ ಅಂತ ಒಂದಷ್ಟು ಜನ ಹೇಳ್ತಾರೆ. ನಿಮಗೆ ಹಿಂಗೆ ಅನ್ಸುತ್ತೆ? ಹೆಂಗೇನೆ ಸರ್, ಈಗ ಎಂಟರ್ಟೈನ್ಮೆಂಟ್ ಹೊರಗಿದ್ರು ಎಂಟರ್ಟೈನ್ಮೆಂಟೇ, ಒಳಗಿದ್ರು ಎಂಟರ್ಟೈನ್ಮೆಂಟೇ. ಅವ್ನು ನಗಿಸ್ತಿದ್ದ ಚೆನ್ನಾಗಿ. ಬಟ್ ಏನಂದರೆ, ಆಸ್ ಅ ಪರ್ಸನ್ 1.5 ಗಂಟೆ ನೋಡಿ ನಗೋದಕ್ಕೂ 24 ಗಂಟೆನೂ ನಗೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ನಿಮ್ಗೆ ಕೆಲವು ಸತಿ ನಗುನೂ ಬರಲ್ಲ. ಸೊ ಆ ಪಾಯಿಂಟ್ ಆಫ್ ಟೈಮಲ್ಲಿ ಐನೋ ಅವ್ನು ಕರೆಕ್ಟಾಗೆ ಅವ್ನ ಎನರ್ಜಿ ಅದು ಎಲ್ಲಿಂದ ತರ್ತಿದ್ನೋ ಗೊತ್ತಿಲ್ಲ, ಬಟ್ ಕರೆಕ್ಟಾಗಿ ಟೈಮಿಂಗಲ್ಲಿ ಹೊಡಿತಿದ್ದ. ಬಟ್ ನಮ್ಗೆ ಅದು ಹೆಂಗೆ ಅನ್ನಿಸ್ತಿತ್ತು ಅಂದರೆ, ಯಾಕೋ ಹೋಗಿಲ್ಲಿ, ಯಾಕೋ ಇಷ್ಟೊಂದು ಮಾಡ್ತಿದ್ಯಾ, ಸಾಕು ಸುಮ್ಮನಿರೋ, ಇನ್ನೆಷ್ಟು ಮಾಡ್ತೀಯ ಅಂತ. ಬಟ್ ಲೇಟರ್ ಆನ್ ವಿ ಸ್ಟಾರ್ಟೆಡ್ ರಿಯಲೈಸಿಂಗ್, ಓಕೆ ದಟ್ ಈಸ್ ಇಸ್ ಆ್ಯಕ್ಚುಯಲ್ ಗೇಮ್.
ಅಲ್ವಾ, ಆಸ್ ಅ ಕಾಮಿಡಿಯನ್ ಅವನು ಒಳಗೆ ಬಂದಿದ್ದಾನೆ ಅಂದರೆ ಹ್ಮ್. ಎಂಟೈರ್ ಡೇ ಅವ್ನು ಕಾಮಿಡಿ ಮಾಡ್ತಿದ್ದಾನೆ ಅಂದರೆ ಅವ್ನು ಆಟ ಅವ್ನು ಆಡ್ತಿದ್ದಾನೆ. ಬಟ್ ಅದು ಬಿಟ್ಟು ಎಲ್ಲೋ ಹೊರಗಡೆ ಒಂಥರ ಒಳಗಡೆ ಒಂಥರ ನಂಗೆ ಅಷ್ಟು ಮೇಜರ್ ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ಆ್ಯಂಡ್ ಆಲ್ಸೋ ಇರಿಟೇಟಿಂಗ್ ಅಂತ ಬರ್ತಿದ್ದು ಅವ್ನು ಮಾಡೋ ಹಾಸ್ಯದಲ್ಲಿ ಇರ್ತಿರ್ಲಿಲ್ಲ ಸರ್. ಬಟ್ ಎಲ್ಲೋ ಒಬ್ರಿಗೆ ಮನ್ಸಿಗೆ ಹರ್ಟ್ ಮಾಡ್ತಿದ್ದ ನೋಡಿ, ನನಗೂ ಮಾಡಿದ್ದಾನೆ, ರಘುವಣ್ಣಂಗೂ ಮಾಡಿದ್ದಾನೆ. ಸೊ ಅದೆಲ್ಲ ನೋಡಿದಾಗ ಅವ್ರು ಹರ್ಟ್ ಆಗ್ತಿದ್ದಿದ್ದು ನೋಡಿ ಇವನಿಂದ ಆಗ್ತಿರ್ಲಿಲ್ಲ ಇರಿಟೇಟ್. ಅವ್ರು ಹರ್ಟ್ ಆಗಿರೋ ರೀತಿ ನೋಡ್ಬಿಟ್ಟು ಅವ್ರು ನಮ್ಮ ಹತ್ರ ಶೇರ್ ಮಾಡ್ಕೋತಿದ್ರಲ್ಲ, ಅದೆಲ್ಲ ಕೇಳಿಸ್ಕೊಂಡಾಗ ಯಾಕೆ ಹಿಂಗೆ ಮಾಡ್ತೀಯನೆ ಅಂತ ಆ ಥರ ಅನ್ನಿಸ್ತಿತ್ತು ಅಷ್ಟೇ. ನಿಮಗೆ ಯಾವ ಇದ್ರಲ್ಲಿ ಹರ್ಟ್ ಆಗಿದ್ದು, ಯಾವ ಟೈಮಲ್ಲಿ? ನನಗೆ ಒಂದ್ಸತಿ ನಾಮಿನೇಷನ್ ಬರುತ್ತೆ, ಅಲ್ಲಿವರೆಗೂ ನಾನು ಗಿಲ್ಲಿ ಏನು ಅಷ್ಟೊಂದು ಈ ರೀತಿ Conversation, ಮಾತಾಡಿರ್ಲಿಲ್ಲ. ಆ ನಾಮಿನೇಷನ್ ಟೈಮಲ್ಲಿ ಅವ್ನು ಹೇಳ್ತಾನೆ, ರಾಶಿಕಂಗೆ ಟೀ ಸಪ್ಲೈ ಮಾಡ್ತೀಯಾ, ಕಾಫಿ ಸಪ್ಲೈ ಮಾಡ್ತೀಯಾ? ಅವ್ನು ನೋಡಿರಲ್ಲ ನಾನೆಲ್ಲ ಅದೆಲ್ಲ ಮಾಡೋದು. ನಾನು ಮಾತಾಡುವಾಗ ನೀನು ನೋಡಿದ್ದ ಅಂತ ಕೇಳ್ತೀನಿ. ನೋಡಿಲ್ಲ ಅಂತಾನೆ ಹೇಳ್ತಾನೆ. ನಾನು ಹೇಳ್ತೀನಿ, ಈಗ ನಿಂಗೆ ಮೊಟ್ಟೆ ಮಾಡ್ಕೊಡ್ತಾರೆ, ಅದು ಇದು ನಿಂಗೆ ಮಾಡ್ಕೊಡ್ತಾರೆ, ಅವರೆಲ್ಲ ಸಪ್ಲೈಯರ್ಗಳ ನಿನಗೆ. ಸೊ ನನ್ಗೆ ಗೊತ್ತು ಕಾಮಿಡಿ ಮಾಡ್ತಿದ್ಯಾ, ತಮಾಷೆ ಮಾಡ್ತಿದ್ಯಾ. ಬಟ್ ನಾಮಿನೇಷನಲ್ಲಿ ಒಂದು ಹುಡುಗಿ ಅಂತ ಇಬ್ರು ಹೆಸರು ತಗೋತಿದ್ಯಾ ಅಂದರೆ ಸ್ವಲ್ಪ ಸೆನ್ಸಿಬಲ್ ಆಗಿ ಮಾತಾಡು ಗಿಲ್ಲಿ. ಇದೆಲ್ಲ ಅಂದಮೇಲೂ ಅವನೆಷ್ಟು ಸೆನ್ಸಿಬಲ್ ಇದ್ದಾನೆ ಅಂದರೆ, ಅದಾದ್ಮೇಲೆ ನಾನು ಅವನಿಗೆ ಪಕ್ಕ ಕೂರಿಸ್ಕೊಂಡು ಮಾತಾಡ್ತೀನಿ, ಹೇಳ್ತೀನಿ, ಗಿಲ್ಲಿ ನೋಡು ಹಿಂಗೆಲ್ಲ ಬೇಡ, ನಂದು ನಿಂದು ಮಾತಾಡು, ಬಟ್ ಇನ್ನೊಬ್ರನ್ನ ಇನ್ವಾಲ್ವ್ ಮಾಡ್ಕೊಂಡು ಮಾತಾಡುವಾಗ ಸ್ವಲ್ಪ ಹುಷಾರಾಗಿ ಮಾತಾಡೋಣ ಅಂತ ಹೇಳ್ತೀನಿ. ಆಯ್ತು ಸೂರಜ್ ಅಣ್ಣ, ತಪ್ಪಾದ್ರೆ ಕ್ಷಮಿಸ್ಬಿಡೋಣ ಅಂದ್ಬಿಟ್ಟು ಕೈ ಕೊಡ್ತಾನೆ. ನಂಗೆ ಅಲ್ಲೆಲ್ಲ ಅನ್ಸುತ್ತೆ ಲೈಕ್ ಓಕೆ, ಗಿಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೋತಾನೆ, ತಮಾಷೆನೂ ಇದೆ, ಅವನೊಬ್ರಿಗೆ ಹರ್ಟ್ ಮಾಡ್ದೇನೆ, ಅವ್ನು ಅನಲೈಸ್ ಮಾಡೋ ಕೆಪಾಸಿಟಿನೂ ಗಿಲ್ಲಿಗಿದೆ. ಈಗ ರಘುವಣ್ಣನ ಜೊತೆ ಅವ್ನು ರೇಗಿಸಿದ್ರು, ಆಯ್ತು ಬಿಡೋಣ, ಮಾಡಲ್ಲ ಬಿಡೋಣ ಅಂದ್ಬಿಟ್ಟು ಅವ್ನು ಮಾಡ್ಕೋತಾನೆ. ಬಟ್ ಎಲ್ಲ ನನಗೆ ಪರ್ಸ್ನಲಿ ತುಂಬಾ ಬೇಜಾರು ಮಾಡ್ದ ಅಂದ್ರೆ ಅದೊಂದು ಪಾಯಿಂಟ್ ಸರ್. ಲೈಕ್ ಅದೇ ಟೀ ಕಾಫಿ ಸಪ್ಲೈ ಮಾಡ್ತೀಯಾ, ಅದು ಇದು ಮಾಡ್ತೀಯ, ನಮ್ ಮಾಡಿಲ್ದೇ ಇರೋದನ್ನೆಲ್ಲ ಸುಮ್ಮನೆ ಹೇಳ್ತಿದ್ದ ನೋಡಿ, ಅವಾಗ ಸ್ವಲ್ಪ ಬೇಜಾರಿದೆ. ಅದ್ ಬಿಟ್ಟು ಏನ್ ಪರ್ಸನಲ್ ಆಗಿ ಏನು ಅಷ್ಟೇ. ಓಕೆ, ಸೊ ಮನೆ ಅಂತ ಬಂದಾಗ ಕಾಮಿಡಿ ಎಷ್ಟಿರುತ್ತೋ ಜಗಳನೂ ಅಷ್ಟೇ ಇರುತ್ತೆ. ಸಣ್ಣ ವಿಷಯಕ್ಕೂ ಜಗಳ ದೊಡ್ಡ ಮಟ್ಟದಲ್ಲಿ ಆಗುವಂಥದ್ದು ಇರುತ್ತೆ. ಕೆಲವೊಂದು ಏಕವಚನ ಸಿಂಗ್ಯುಲರ್ ಯೂಸ್ ಮಾಡೋದೇ ಅನ್ನೋ ಕಾರಣಕ್ಕೆ ಜಗಳ ಆಡಿದ್ದಿದೆ. ಸುಮ್ಮನೆ ವಿಷಯನೇ ಇಲ್ಲ ಅಂತ ಇವ್ರು ಸುಮ್ಮನೆ ಜಗಳ ಆಡ್ತಾರೆ ಅಂತ ಅನ್ಸಿದ್ ಯಾರು? ಮೇನ್ ಆಗಿ ಧ್ರುವಂತು, ರಜತ್ ಅವ್ರು ಬಂದಿದ್ರಲ್ಲ ಅವರು, ಅಷ್ಟೇ, ಅವರಿಬ್ರೆ. ಆ್ಯಂಡ್ ಆಲ್ಸೋ ಕೆಲವು ಸತಿ ನಂಗೆ ಸ್ಪಂದನ ಕಾವ್ಯನೋ ಅನ್ಸ್ಬಿಡ್ತಾರೆ. ಈಗ ರಕ್ಷಿತನ್ ವಿಷಯದಲ್ಲಿ ಮೊನ್ನೆ ಒಂಚೂರು ಏನೋ ಆಗತ್ತೆ ಕೆಲಸದ ವಿಷಯದಲ್ಲಿ ಅದೆಲ್ಲ ಅಂತ ಕೂತು ಮಾತಾಡಿದ್ರೆ ಎಲ್ಲ ಬಗೆಹರಿಯುತ್ತೆ ಸರ್. ಲೈಕ್ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಏನಿಲ್ಲ, ರಕ್ಷಿತಂಗೆ ಹೇಳೋ ರೀತಿಲಿ ಹೇಳಿದ್ರೆ ಅವ್ಳು ಪ್ರತಿ ಸತಿ ಅರ್ಥ ಮಾಡ್ಕೋತಾಳೆ. ಅದನ್ನ ಆ ರೀತಿಲಿ ಅವಳು ಬೈದ್ಬಿಟ್ಟೆ ಹೇಳ್ಬೇಕು ಅಥವಾ ಜಗಳ ಮಾಡ್ಬಿಟ್ಟೆ ಹೇಳ್ಬೇಕು, ಅವಳು ಏನ್ ಮಾಡಿಲ್ಲ ಅಂತ ಪಾಯಿಂಟ್ ಔಟ್ ಮಾಡ್ಕೊಂಡು ಜೋರಾಗೆ ಹೇಳ್ಬೇಕು ಅನ್ನೋ ನೆಸೆಸಿಟಿ ಇರ್ಲಿಲ್ಲ ಅದು. ಬಟ್ ಇವ್ರು ಮಾಡ್ತಿದ್ರು ಅದನ್ನ. ಸೊ ಐ ಥಿಂಕ್ ಆಲೂಗೆಡ್ಡೆ ವಿಷಯ ನಿಮ್ಗೆ ಗೊತ್ತಿರಬೇಕು. ಆಲೂಗೆಡ್ಡೆಗೆ ಜಗಳ ಆಗಿದ್ದು ಅದೆಲ್ಲ ನೋಡಿದಾಗ ಅದೆಲ್ಲ ಸ್ವಲ್ಪ ನೆಸೆಸಿಟಿ ಇರಲಿಲ್ಲ. ಬಿಕಾಸ್ ಈ ಒಂದು ಊಟದ ವಿಷಯಕ್ಕೆ ಇಲ್ಲಿ ಹಿಂಗೆ ಜಗಳ ಆಗ್ತಿದೆ ಅಂದರೆ ನಾನೇ ಹೇಳ್ಬಿಟ್ಟೆ, ಊಟ ಸಿಗತ್ತೆ ಎಲ್ಲರಿಗೂ ಸಿಗ್ಲಿ ಅಂತ ನಾವು ಮಾತಾಡೋಣ. ಒಬ್ಬ ಒಂದು ಆಲೂಗೆಡ್ಡೆ ಜಾಸ್ತಿ ತಿಂದ ಒಬ್ರಿಗೆ ಸಿಕ್ಕಿಲ್ಲ ಅಂತ ದಟ್ ಮೇಕ್ಸ್ ನೋ ಸೆನ್ಸ್. ಸೊ ಎಲ್ಲೋ ಒಂದ್ ಕಡೆ ತಾಳ್ಮೆ ಕಳ್ಕೊಂಡೆ ಅಂತ ಎಲ್ಲಾದ್ರೂ ಒಂದ್ ಕಡೆ ಅನ್ನಿಸ್ತಾ ಸಿಚುವೇಶನ್ ಅಲ್ಲಿ? ಒಂದ್ ಕಡೆ ಅನ್ಸುತ್ತೆ, ಬಟ್ ತಕ್ಷಣ ನಂಗೆ ರಿಯಲೈಸ್ ಆಗುತ್ತೆ ಓಕೆ ಕಳ್ಕೋಬಾರ್ದು ಅಂತಾನು. ಅದೇ ಆ ಥರದ್ದು ಎಲ್ಲೋ ಸಿಚುವೇಶನ್ ಆಗಿಲ್ಲ ನಿಮಗೆ? ಆಗಿದೆ. ಮೇ ಬಿ ರಿಷಾ ಜೊತೆ ಒಂದ್ಸತಿ ಜಗಳ ಆಡ್ತೀನಿ, ನಾನು ತಾಳ್ಮೆಯಿಂದನೇ ಕೇಳಕ್ ಹೋಗ್ತೀನಿ, ಯಾಕಮ್ಮ ಹಿಂಗೆ ಹೇಳಿದೆ, ಈ ವರ್ಡ್ಸ್ ಹೇಳಿದೆಯಲ್ಲ ರೀಸನ್ ಹೇಳು ಅಂತ ಕೇಳ್ತೀನಿ. ಹೋಗ್ತಾ 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 ಹಿಂಗಾಗುತ್ತೆ, ಅವಳದು ಟೋನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅವಳು ರೈಸ್ ಆಗ್ತಾಳೆ. ನಾನು ಆ ಥರ ಮಾಡೇ ಇರಲಿಲ್ಲ ಮನೆಗೆ ಬಂದಾಗಿಂದನು, ಬಟ್ ಐ ಸಮ್ವೇರ್ ಲಾಸ್ಟ್ ಇಟ್ ಅಲ್ಲಿ. ಆ ಪಾಯಿಂಟ್ ಆದ್ಮೇಲೆ ರಘು ಸರ್ ಹೇಳ್ತಾರೆ, ಸೂರಜ್ ಇದು ನಿಮ್ಮ ಪರ್ಸ್ನಾಲಿಟಿ ಅಲ್ಲ, ನಿಮ್ಗೆ ಸೂಟು ಆಗಲ್ಲ ಅಂತ ಹೇಳಿ. ಅಲ್ಲೇ ನಂಗೆ ಅರ್ಥ ಆಗುತ್ತೆ ಇದು ನೆಸೆಸಿಟಿನೇ ಇಲ್ಲ, ಅವಳ ಒಪಿನಿಯನ್ ಮ್ಯಾಟ್ರ್ ಆಗಲ್ಲ ಅಂತ ನಂಗೆ ಅನ್ನಿಸ್ತು ಅಲ್ಲಿ. ಸೊ ಅದೊಂದ್ಸತಿ ಏನೋ ಸ್ವಲ್ಪ ಹಂಗೆ ಅನ್ಸಿತ್ತು ಅಷ್ಟೇ. ಓಕೆ, ಸೊ ಈಗ ಕೆಲವೊಮ್ಮೆ ಹೆಂಗಾಗೋಗುತ್ತೆ ಅಂತ ಅಂದ್ರೆ, ಇಷ್ಟು ಸೀಸನ್ಗಳೆಲ್ಲ ನೋಡ್ಕೊಂಡ್ ಬಂದಿರೋ ಆಡಿಯನ್ಸ್ಗಳು ಕೆಲವೊಮ್ಮೆ ಅನಲೈಸ್ ಮಾಡೋದು, ಸಮ್ ಲವ್ ಕಾರ್ಡ್ಗಳು ಮನೆ ಒಳಗಡೆ ವರ್ಕ್ ಆಗುತ್ತಾ, ಇಲ್ಲ ಸಮಥಿಂಗ್ ಏನಾದ್ರು ಸ್ಟ್ರಾಟಜಿಗಳು ಮಾಡಿದ್ರೆ ಇಷ್ಟು ದಿನಗಳ ಕಾಲ ಬರಬಹುದಾ ಅಂತ ಒಂದಷ್ಟು ಪ್ಲಾನ್ಗಳು ಒಂದಷ್ಟು ಮನಸ್ಥಿತಿಲಿ ಇರ್ತಾರೆ. ಸೊ ಹಾಗಾಗಿ ನೀವು ಒಳಗಡೆ ಹೋದಾಗ ಏನಾದ್ರು ಸ್ಟ್ರಾಟಜಿಗಳಿತ್ತಾ, ಇಲ್ಲ ಒಂದು ಲವ್ ಕಾರ್ಡ್ ಅನ್ನೋದೇನಾದ್ರು ಇತ್ತಾ ಮೈಂಡಲ್ಲಿ? ಇಲ್ಲ ಸರ್, ನಾನು ಹೋದಾಗ ಲೈಕ್ ನನ್ನ ಎಂಟ್ರಿ ಹೇಗಿತ್ತು ನೀವೇ ನೋಡಿದ್ದೀರಾ. ಆಸ್ ಅ ಪರ್ಸನ್ ನಾನೇನು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದು ಸಿಚುವೇಶನ್ಸ್ ಕ್ರಿಯೇಟ್ ಹೆಂಗ್ ಆಗುತ್ತೆ ಅಂದ್ರೆ, ಈಗ ಬಿಗ್ ಬಾಸ್ ಫಸ್ಟ್ ಕ್ವೆಶನ್ ಕೇಳ್ತಾರೆ, ಮನೇಲಿ ಯಾರು ಕ್ಯೂಟ್ ಆಗಿದ್ದಾರೆ ಅಂತ ಕೇಳ್ತಾರೆ, ನಾನು ಫ್ಲವರ್ ಕೊಡ್ತೀನಿ. ಸೊ ಅಲ್ಲಿಂದನೇ ಅದು ಹಂಗೆ ಪೋಟ್ರಿ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಲೈಕ್ ಇವೆಂಟ್ಸ್ ಅದು ಆಕ್ಷನ್ಸ್ ನಂದು ಹೇಗಿತ್ತು ಅಂದ್ರೆ, ಪೂಲ್ ಎಂಟ್ರಿಯಿಂದ ತಗೊಳ್ಳಿ, ಫ್ಲವರ್ ಕೊಡೋದ್ರಿಂದ, ಅವ್ರು ನನ್ನ ಫಸ್ಟ್ ಮಾತಾಡ್ಸೋದಿಂದ ಹಿಡಿದು, ನಿಮ್ಮನ್ನ ನೋಡಿದ್ದೀನಿ ನಾನು, ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ನೋಡಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಸೊ ಅಲ್ಲಿಂದ ಹಿಡಿದು
ವಿ ವರ್ ವೆರಿ ಕಂಫರ್ಟಬಲ್. ಹ್ಮ್ ಈಗ ನಾನು ನೀವು ಮಾತಾಡ್ತಿದೀವಿ ಹೆಂಗೆ ಅಂದ್ರೆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಯ್ತು ಅಂದ್ರೆ ವಿ ಕ್ಯಾನ್ ಓಪನ್ ಅಪ್. ಹ್ಮ್ ಹ್ಮ್ ಅದ್ ಮನೆಯವ್ರು ಯಾರ ಜೊತೆನೂ ಅಷ್ಟು ಆಗ್ಲಿಲ್ಲ ಸ್ಟಾರ್ಟಿಂಗ್ ಇಂದನು. ಹ್ಮ್ ಹಂಗೆ ಅದು ಹೋಗ್ತಾ 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 ಮನೆಯವರೇ ಒಂದು ಗ್ರೂಪ್ ಮಾಡ್ಬಿಟ್ಟು ಅವರೇ ಹೇಳ್ಬಿಟ್ರು, ನೀವೊಂದು ಗ್ರೂಪ್ಗೆ ಸೀಮಿತ, ನೀ ಬರೀ ಇವ್ರ ಜೊತೆನೆ ಇರ್ತೀಯಾ ಹ್ಮ್ ಹಂಗೆ ಹೇಳಕ್ ಹೌದು. ನಾವು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಷ್ಟು ಅಂದ್ರೆ ಸರ್ ಐ ಕಂಪ್ಲೀಟ್ಲಿ ಲಾಸ್ಟ್ ಇಟ್. ಹ್ಮ್ ಹೌದಾ ಗುರು ಹಂಗೆ ಇರ್ಲಿ ಬಿಡು. ಹ್ಮ್ ಬಿಕಾಸ್ ಎಷ್ಟು ಟ್ರೈ ಮಾಡಿದ್ರು ಒಪಿನಿಯನ್ ಚೇಂಜ್ ಮಾಡಕ್ಕೆ ಅವ್ರ ಜೊತೆ ಮಿಂಗಲ್ ಆಗಕ್ಕೆ ಮಾಡಕ್ ಆಗ್ತಿರ್ಲಿಲ್ಲ. ಓಕೆ ಬಟ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ಐ ಗೇವ್ ಅಪ್. ಲೈಕ್ ಹೌದಾ ಹಿಂಗೆ ಕಾಣಿಸ್ತಿದ್ಯಾ, ಸರಿ ಬಿಡು, ನನಗೆ ಗೊತ್ತಿತ್ತು ಅವಳ ಆಡ್ತೀವಲ್ಲ, ನನ್ನ ಆಟ ನಾನು ಆಡ್ತೀನಿ. ಗೇಮ್ ಅಂತ ಬಂದ್ರೆ ಅವಳ ಗೇಮ್ ಬೇರೆನೇ ಇತ್ತು, ನನ್ನ ಗೇಮ್ ಅಂತ ಬಂದಾಗ ನಂದೇ ಬೇರೆ ಇತ್ತು. ಸೊ ಆ ಥರ ಏನೋ ಕಾರ್ಡ್ ಪ್ಲೇ ಮಾಡಬೇಕು ಹಂಗೆಲ್ಲ ಇಂಟೆನ್ಷನ್ ಇದ್ದಿದ್ರೆ ವಿ ಕುಡ್ ಹ್ಯಾವ್ ಟೇಕನ್ ಇಟ್ ಟು ಸಮ್ ಡಿಫ್ರೆಂಟ್ ಆಂಗಲ್ ಓನ್ಲಿ. ಹ್ಮ್ ಹ್ಮ್ ಬಟ್ ನಾವು ಮಾತಾಡ್ತಿದ್ದ ಕಾನ್ವರ್ಸೇಷನ್ಸು ಎಲ್ಲ ನೀವು ಈಗ ರೀಸೆಂಟ್ ಟೈಮ್ಸಿಂದನೂ ನೋಡ್ತಾ ಹೋದ್ರೆ ಹ್ಮ್ ಎಲ್ಲೂ ನಾವು ಒಂಥರ ಬೇಡದೇ ಇರೋ ರೀತಿಯಲ್ಲೆಲ್ಲ ಎಲ್ಲೂ ಪೋರ್ಟ್ರೇ ಮಾಡಕ್ ಹೋಗಿಲ್ಲ ಸರ್. ಓಕೆ